ಬ್ರೋ ಬೆಳಿಗ್ಗೆ ಫಸ್ಟ್ ಡೇ ಫಸ್ಟ್ ಶೋನ ನೋಡಿದೀನಿ ಬೆಳಿಗ್ಗೆ 6 ಗಂಟೆಗೆನೆ. ಇಷ್ಟು ದಿನ ಕನ್ನಡ ಇಂಡಸ್ಟ್ರಿ ಜನ ಇಲ್ಲ ಅಂತಿದ್ರಲ್ಲ, ಇವತ್ತು ಬೆಳಿಗ್ಗೆ 5:15ಗೆನೆ ಜನಗಳನ್ನ ಕಂಟ್ರೋಲ್ ಮಾಡಕ್ ಆಯ್ತಲ್ಲ, ಅಷ್ಟು ಜನ ನುಗ್ಗವ್ರೆ. ಅದು ನಮ್ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಕತ್ತು. 4 ವರ್ಷ ವೆಯ್ಟ್ ಮಾಡಾದ್ಮೇಲೆ ನಮ್ ಬಾಸ್ ನ ಸ್ಕ್ರೀನ್ ಮೇಲೆ ನೋಡಿದ್ದು ಸಿಕ್ಕಾಬಟ್ಟೆ ಖುಷಿ ಆಯ್ತೈತೆ. ಬಾಸ್ ಫ್ಯಾನ್ಸ್ ಎಲ್ಲ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ರು ಅದಕ್ಕಿಂತ ಒಂದ್ ಲೆವೆಲ್ ಜಾಸ್ತಿನೇ ಇದೆ. ನಮ್ ಕನ್ನಡಿಗರೇ ಕರ್ನಾಟಕದವ್ರೆ ಹೇಳ್ತಾ ಇದ್ರಿ ಇಷ್ಟು ದಿನ, ಬರೀ ಬಾವಿ ಕಪ್ಪೆ ಆಗ್ಬೇಡ್ರಿ, ಇದೇ ತರ ಸ್ಟೋರಿ ಮಾಡ್ಬೇಡ್ರಿ, ಎಲ್ಲ ಅದೇ ಸ್ಟೋರಿ ಮಾಡ್ತೀರಿ, ಏನಾದ್ರು ಡಿಫ್ರೆಂಟ್ ಆಗಿ ಮಾಡಿ, ಹಾಲಿವುಡ್ ಬಾಲಿವುಡ್ ಮಾಡ್ತಾರಲ್ಲ ಬೇರೆ ಇಂಡಸ್ಟ್ರಿ ಅವ್ರು ಆತರ ಮಾಡಿ ಅಂತ. ಆ ತರ ಸಿನಿಮಾನ ಮಾಡಿದ್ದಾರೆ, ಅದಕ್ಕಿಂತ ಒಂದ್ ಕೈ ಜಾಸ್ತಿನೇ ಮಾಡಿದ್ದಾರೆ. ಇವಾಗ ಬಂದು ಸಿನಿಮಾನ ನೋಡಿ ಅರ್ಥ ಆಯ್ತಾ. ಇಷ್ಟು ದಿನ ಹೇಳ್ತಾ ಇದ್ರಿ ರಾಕಿ ಬೈ ಬಗ್ಗೆ ಮತ್ತೆ ಟಾಕ್ಸಿಕ್ ಬಗ್ಗೆ, ಇವ್ರು ಲೇಟ್ ಆಗಿ ಬರ್ತಾರೆ ಬೇರೆ ಸಿನಿಮಾಗೆ ಎದ್ರಕೊಂಡ್ರು ಅಂತ. 4 ವರ್ಷ ಏನು ಟೈಮ್ ತಗೊಂಡ್ರು ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಟಾಕ್ಸಿಕ್ ಅನ್ನೋದು ಬರೀ ಒಂದು ಕನ್ನಡ ಸಿನಿಮಾ ಅಲ್ಲ ಗುರು, ಕನ್ನಡ ಇಂಡಸ್ಟ್ರಿಯ ಒಂದು ದಂತಕತೆ, ಕನ್ನಡ ಇಂಡಸ್ಟ್ರಿಯ ಒಂದು ರೆಸ್ಪೆಕ್ಟ್. ನಾನು ಎಲ್ಲಾ ಕನ್ನಡಿಗರಿಗೂ ಕೇಳ್ಕೊಳ್ಳೋದು ಒಂದೇನೆ, ಈ ಸೋಷಿಯಲ್ ಮೀಡಿಯಾದಲ್ಲಿ ಬ್ಯಾಡ್ ಕಮೆಂಟ್ ಹಾಕೋರ್ ಬಗ್ಗೆ ಏನು ತಲೆ ಕೆಡ್ಸ್ಕೊಂಬೇಡಿ, ಬಂದು ಸಿನಿಮಾ ನೋಡಿ 3 ಅವರ್ ಆಯ್ತಾ. ಬೆಳಗ್ಗೆ ಯಾರೋ ಹೇಳ್ತಾ ಇದ್ರಂತೆ ಇದ್ರಲ್ಲಿ ವಲ್ಗರ್ ಸೀನ್ ಇದೆ, ಹುಡುಗಿರ್ದು ಹಂಗ್ ತೋರ್ಸಾರ ಹಿಂಗ್ ತೋರ್ಸಾರ ಅಂತ. ನಿಮ್ಮಂತವ್ರಿಗೆ ಒಂದ್ ಮಾತು ಹೇಳ್ತೀನಿ ಕೇಳಿಸ್ರಿ, ನೀವು ಟ್ರೈಲರ್ ಅಲ್ಲಿ ಒಂದ್ 3 ನಿಮಿಷ ವಿಡಿಯೋ ನೋಡಿ 3 ಅವರ್ ಮೂವಿನ ಅಳಿತೀರಾ ನೀವು? ನೀವೇನ್ ಮಗಳ ಮುಖ ನೋಡಿ ಅವ್ರ ಅಮ್ಮನ ಭವಿಷ್ಯ ಹೇಳೋರ ಯಾರಾದ್ರು? ಇಲ್ಲ ತಾನೇ. ಮತ್ತೆ ಬಂದು ಸಿನಿಮಾ ನೋಡಿ, ಫಸ್ಟ್ ಸಿನಿಮಾ ನೋಡಿ ಆಮೇಲೆ ರಿಯಲ್ ರಿವ್ಯೂನ ಕೊಡಿ ಆಯ್ತಾ. ರಾಕಿ ಬೈ ಗುರು ಬೇರೆ ಲೆವೆಲ್ಗೆ ಹೋದ್ರು, ಅವ್ರು ಹೇಳದ್ ತರಾನೇ ಮಾಡಿದ್ರು ಬ್ರೋ. ಇವಾಗ್ಲೇ ಒಂದು 7-8 ವರ್ಷದ ಹಿಂದೆನೆ ಬೇರೆ ಇಂಡಸ್ಟ್ರಿ ಅವ್ರು ಆಡ್ಕೊಂತಿದ್ರು, ಹಿಂದಿಯವರೆಲ್ಲ ನಮ್ ಕನ್ನಡ ಇಂಡಸ್ಟ್ರಿನ ಆಯ್ತಾ. ಇವ್ರು ಹಂಗ್ ಮಾಡಕ್ಕಾಗಲ್ಲ ಹಿಂಗ್ ಮಾಡಕ್ಕಾಗಲ್ಲ ಅಂತ ಹೇಳಿ, ಬಟ್ ಅದೇ ಇಂಡಸ್ಟ್ರಿಯಿಂದ ಹೀರೋಯಿನ್ಗಳನ್ನ ತಂದು ನಮ್ ಕನ್ನಡ ಸಿನಿಮಾನ ಮಾಡಿಸಿ ನಮ್ ಬಾಸು ಒಂದಲ್ಲ ಒಂದು ದಿನ ಬೇರೆ ಇಂಡಸ್ಟ್ರಿಯವ್ರನ್ನ ಉಜ್ಜುತ್ತಾರೆ ಅಂತ ಗೊತ್ತಿತ್ತು ನನಗೆ. ಬಟ್ ಈ ರೇಂಜ್ ಉಜ್ಜುತ್ತಾರೆ ಅಂತ ನನ್ನ ತಾಯಣೆ ಗೊತ್ತಿರ್ಲಿಲ್ಲ ಗುರು. ಮೂವಿಲಿ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ನಮ್ ಬಾಸು ಈ ಮೂವಿ ನೋಡ್ತಾ ಇರ್ಬೇಕಾದ್ರೆ ಅಲ್ಲಿ ಫ್ಯಾನ್ಸ್ಗಳು, ನಮ್ ಬಾಸ್ ಏನಾದ್ರು ಒಂದ್ ಸೀನಲ್ಲಿ ಬಟ್ಟೆ ಬಿಸ್ತು ಅಂದ್ರೆ ಭಯ ಆಗುತ್ತೆ ಇಲ್ಲಿ ಸಿನಿಮಾ ನೋಡೋರ್ಗೆ. ಆ ರೇಂಜ್ಗೆ ಐತೆ ಸೀನ್ಗಳೆಲ್ಲ ಪ್ರತಿಯೊಂದು. ಬಟ್ ಸಿನಿಮಾ ನೋಡೋರ್ಗೆ ಯಾವ್ದೇ ರೀತಿ ಮೋಸ ಇಲ್ಲ ಗುರು, ಒಂದ್ ಮೆಸೇಜ್ ಇದೆ. ಬರೀ ಬೇರೆ ನೀವ್ ಏನ್ ಕದ್ದು ಮುಚ್ಚಿ ನೋಡ್ತಾ ಇದ್ರಿ ಗುರು, ವೆಬ್ ಸೀರೀಸ್ಗಳು OTT ಪ್ಲಾಟ್ಫಾರ್ಮ್ ಅಲ್ಲಿ ಏನೆಲ್ಲ ನೋಡ್ತಾ ಇದ್ರಿ ಅದನ್ನ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅಷ್ಟೇನೆ. ಅದನ್ನ ಬಿಟ್ಟು ಬೇರೆ ರೀತಿ ಬೇರೆ ನೆಕ್ಸ್ಟ್ ಲೆವೆಲ್ಗೆ ಏನಿಲ್ಲ. ಫಸ್ಟೇ ಹೇಳಿದ್ದಾರೆ ಅವರು 18 ವರ್ಷ ಮೇಲ್ಪಟ್ಟವ್ರಿಗೆ ದೊಡ್ಡವ್ರಿಗೆ ಅಂತ. ಅದನ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಅವ್ರು ಹೇಳಿದ್ದಾರೆ ತಾನೆ 18 ವರ್ಷ ಮೇಲ್ಪಟ್ಟವ್ರು ನೋಡ್ಬೋದು ಅಂತ, ನೋಡಿ ಅದೊಂದ್ ಮೆಸೇಜ್ ಇದೆ. ಅದನ್ನ ಬಿಟ್ಟು ಈ ಸಿನಿಮಾ ಹಂಗೆ ಬಟ್ ಯಾವನ್ ಏನೇ ನೆಗೆಟಿವ್ ಮಾತಾಡ್ಕೊಂಡ್ರು ನಮ್ ಬಾಸ್ ಒಂದ್ ಕೂದಲನ್ನು ಕಿತ್ಕೊಳಕ್ ಆಗಲ್ಲ ಗುರು. ಇದು ಓಪನ್ ಚಾಲೆಂಜ್ ಹೇಳ್ತಾ ಇದೀನಿ. ನಾವು ಕಿರಾತಕ ಟೈಮಲ್ಲೇ ನಮ್ದೆಲ್ಲ ಆಕಾಶ ನೋಡ್ತಿತ್ತು ತಲೆ, ಇನ್ನು ಟಾಕ್ಸಿಕ್ ಟೈಮು ಇವ್ರಿಗೆಲ್ಲ ಬಗ್ತೀವ ನಾವು. ನಿಜ ಹೇಳ್ತೀನಿ, ಯಾರ ಬಗ್ಗೆ ಯಾವನ್ನು ತಲೆ ಕೆಡ್ಸ್ಕೊಂಬಿಡ್ರಿ. ನಿಮ್ಮ ಒಪಿನಿಯನ್ ಏನೇ ಇದ್ರು ಸಿನಿಮಾನ ನೋಡಿ. 4 ವರ್ಷ ಅಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಗೀತು ಮೋಹನ್ ದಾಸ್ ಅವರು ಪಾಪ ಒಬ್ರು ಲೇಡಿ ಡೈರೆಕ್ಟ್ರು. ಈ ತರ ಸಿನಿಮಾ ಮಾಡಕ್ಕೆ ಗುರು ನಿಜ ಹೇಳ್ತೀನಿ, ಈ ತರ ಇನ್ನೊಂದು ಟಾಕ್ಸಿಕ್ ನಮ್ ಕನ್ನಡ ಇಂಡಸ್ಟ್ರಿಲಿ ಇನ್ನೊಂದು 50 ವರ್ಷ ಆದ್ರೂ ಯಾರ ಕೈಲಿ ಮಾಡಕ್ ಸಾಧ್ಯ ಇಲ್ಲ ಗುರು. ಮತ್ತೊಬ್ಬ ರಾಕಿಂಗ್ ಸ್ಟಾರ್ ನ ಹುಟ್ಟಕ್ಕೆ ಯಾವನ್ ಕೈಲೂ ಸಾಧ್ಯ ಇಲ್ಲ ಗುರು ನಮ್ ಕನ್ನಡ ಇಂಡಸ್ಟ್ರಿಲಿ ಆಯ್ತಾ. ಯಾಕಂದ್ರೆ ಬೇರೆ ಇಂಡಸ್ಟ್ರಿ ಅವರೆಲ್ಲ ಸಲಾ ಮಾಡಿತಾರೆ ಇವತ್ತು ರಾಕಿ ಬೈ ಅಂದ್ರೆ ಕನ್ನಡ ಇಂಡಸ್ಟ್ರಿ ಅಂದ್ರೆ. ಬಟ್ ನಮ್ ಕನ್ನಡಿಗರೇ ಕೆಲವೊಂದಷ್ಟು ಜನ ಟಾಕ್ಸಿಕ್ ಟ್ರೈಲರ್ ನೋಡ್ಬೇಡಿ, ಹಂಗೈತೆ ಸಿನಿಮಾ, ಹಿಂಗ ಫ್ಯಾಮಿಲಿ ಜೊತೆ ಹೋಗ್ಬೇಡಿ ಅಂತ. ಇನ್ನೇನ್ ಇವ್ರ ಜೊತೆ ಹೋಗೋಣ ಸಿನಿಮಾಗೆ? ಇಲ್ಲ ಇವ್ರು ಬರ್ತಾರ ಕೇಳಿ, ಇವ್ರ ಜೊತೆಗೆ ಹೋಯ್ತೀವಿ ಸಿನಿಮಾಗೆ. ನೆಗೆಟಿವ್ ಮಾತಾಡೋರ್ ಬಗ್ಗೆ, ನೆಗೆಟಿವ್ ಮಾತಾಡೋರ್ದು ಇವ್ರ ತಪ್ಪೇ ಅಲ್ಲ ಬ್ರದರ್ ನೆಗೆಟಿವ್ ಮಾತಾಡೋರು. ಯಾಕಂದ್ರೆ ಅವ್ರ ಅಪ್ದಿರ್ ತಪ್ಪು. ಏನ್ ಮಾಡ್ತೀರಾ, ನಮ್ ಬಾಸ್ ಕಾಲದಲ್ಲಿ ಉಡ್ಸ್ಬಿಟ್ಟವ್ರೆ ಅವ್ರೆಲ್ರು. ಅದು ತಪ್ಪಾಗಿರೋದು. ನಮ್ ಬಾಸ್ ಆಳ್ವಿಕೆ ಮಾಡ್ತಾ ಇರ್ತಾರೆ, ನೀವು ನೋಡ್ತಾ ಇರ್ಬೇಕು, ಬೇರೆ ಆಪ್ಷನ್ ಇಲ್ಲ ನಿಮ್ಗೆ. ನಿಮ್ಗೂ ಅಷ್ಟೇ ವ್ಯೂಸ್ ಲೈಕ್ಸ್ ಬೇಕಾ, ನಮ್ ಬಾಸ್ ಬಗ್ಗೆ ಮಾತಾಡಿ. ನೆಗೆಟಿವ್ ಲೈಕ್ಸ್ ಶೇರ್ ಬರ್ತವೆ, ಅದನ್ನ ಬಿಟ್ಟು ನಿಮ್ ಕೈಲಿ ಏನು ಮಾಡಕ್ ಕಿಸಿಯಕ್ಕಾಗಲ್ಲ. ಮಾತಾಡ್ದವ್ ಯಾವಳು ಬಂದು ಇವತ್ತು ಸಿನಿಮಾ ನೋಡಿ ಥಿಯೇಟರ್ ಮುಂದೆ ರಿವ್ಯೂ ಕೊಟ್ಟಿಲ್ಲ ಬ್ರದರ್. ಓಪನ್ ಆಗಿ ಹೇಳ್ತೀನಿ, ಯಾವನಾರು ಒಂದು ಫುಟೇಜ್ ತೋರಿಸಿ ನೋಡೋಣ. ನೆಗೆಟಿವ್ ಮಾಡಿದ್ರಲ್ಲಪ್ಪ ಟೀಸರ್ ಟ್ರೈಲರ್ ಆದಾಗ, ಹುಡ್ಗಿರು ಹಂಗೆ ಹಿಂಗ್ ತೋರ್ಸ್ಬಿಟ್ಟವ್ರೆ ಹೆಂಗ್ ತೋರ್ಸ್ಬಿಟ್ಟವ್ರೆ, ಕಾರ್ ಅಳ್ಳಾಡ್ತೈತೆ ಒಳಗಡೆ ಅಂತ. ಕಾರ್ ಅಳ್ಳಾಡ್ತೈತೆ ಒಳಗಡೆ, ಅದನ್ನೇ ಮಾಡ್ತಾವ್ರ ಅಂತ ಇವ್ರಿಗೆ ಹೆಂಗ್ ಗೊತ್ತು? ಇವ್ರ ಮೈಂಡ್ ಸೆಟ್ ಅಲ್ಲೇ 3rd ಕ್ಲಾಸ್ ಮೈಂಡ್ ಸೆಟ್ ಅಂತ ಇವ್ರದ್ದು ಅರ್ಥ ಆಯ್ತಾ. ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಳ್ಳಿ, ಸಿನಿಮಾನ ಸಿನಿಮಾ ತರ ನೋಡಿ, ಅವಾಗ ನಿಮಗ್ ಸಿನಿಮಾ ಅರ್ಥ ಆಗುತ್ತೆ. ನಮ್ ಕನ್ನಡ ಇಂಡಸ್ಟ್ರಿ ಬೇರೆ ಲೆವೆಲ್ಗೆ ಹೋಗುತ್ತೆ. ಇವಾಗ್ಲೂ ಹೇಳ್ತಾ ಇದೀನಿ ಗುರು, 2,000 ಕೋಟಿ ಮೇಲೆ ಮಾಡುತ್ತೆ ಸಿನಿಮಾ. ಅರ್ಥ ಮಾಡ್ಕೊಂಬಿಡ್ರಿ, ಎಲ್ರು ಸಪೋರ್ಟ್ ಮಾಡ್ರಿ ಅಷ್ಟೇನೆ.